ಏನ್ ಕೇಶವ ಇದು ಹೀಗ್ ನಡೀತಿದೆ? ಶಾಪ ಭಾವನ್ ಟಾರ್ಗೆಟ್ ಮಾಡೋದು ಅಂದ್ರೆ ಏನು? ಚಾಣಕ್ಯ ಸರ್ ಎಲ್ಲಿದ್ದಾರೋ ಒಂದ್ಸರಿ ಫೋನ್ ಮಾಡಿ ಕೇಳಿ ಸರ್. ಛೇ, ಭಾವನ್ ಫೋನ್ ರೀಚ್ ಆಗ್ತಿಲ್ವಲ್ಲ. ಒಂದ್ಸರಿ ಶಶಿ ಅಮ್ಮಂಗ್ ಫೋನ್ ಮಾಡಿ ಕೇಳಿ. ಹಲೋ, ಏನಂದ್ರೆ ಎಲ್ಲಿದ್ದೀರಾ? ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಯಾಕ್ರಿ? ಭಾವ ಎಲ್ಲಿದ್ದಾನೆ ಹೇಳು, ಅವ್ರಿಗೊಂದ್ಸರಿ ಫೋನ್ ಕೊಡು. ಅಣ್ಣ ಈಗಷ್ಟೇ ಹೊರಗೆ ಹೋದ. ಭಾವ ಹೊರಗಡೆ ಹೋದ್ರ? ಏನಾಯ್ತಬ್ಬಿ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಈಗಷ್ಟೇ ಅತ್ತಿಗೆಗೆ ಕುಂಕುಮ ಇಡುವಾಗ ನನ್ನ ಕೈ ಜಾರಿ ಕುಂಕುಮ ಕೆಳಗ್ ಬಿತ್ತು. ಭಯ ಆಯ್ತು. ನಮ್ಮಣ್ಣ ಕೂಡ ಶಾಶ್ವತವಾಗಿ ದೂರ ಆಗ್ತೀನಿ ಅಂತ ವಿಚಿತ್ರವಾಗಿ ಮಾತಾಡ್ದ. ನಂಗೆ ತುಂಬಾ ಭಯ ಆಗ್ತಿದೆ ಅಬ್ಬಿ. ನೀನೇನೋ ಫೋನ್ ಮಾಡಿ ಟೆನ್ಷನ್ ಮಾಡ್ಕೋತಿದ್ಯಾ. ಅಷ್ಟಕ್ಕೂ ಏನಾಯ್ತಬ್ಬಿ? ಏನಿಲ್ಲ ಶಶಿ, ಭಯ ಏನಿಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕೇಶವ, ಮನೇಲಿ ಕೂಡ ಅಪಶಕನ ನಡೀತಂತೆ. ನಾವು ತಕ್ಷಣ ಭಾವನ ಹತ್ರ ಹೋಗ್ಬೇಕು. ಹೋಗೋಣ ಬಾ. ಈ ವ್ಯವಹಾರ ಏನೋ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಚಂದ್ರಿಕಾ. ಜೈಲಲ್ಲಿರೋ ನಿತ್ಯ ಏನೋ ಯಾಗನ ತಡೆಯೋದಿಕ್ಕೆ ಏನೋ ಉಪಾಯ ಮಾಡಿದ್ದೀನಿ ಅಂದ್ಲು. ಮನೇಲಿ ನೋಡಿದ್ರೆ ಏನೋ ಚಾಣಕ್ಯಗೇನೋ ಅಪಾಯ ಇರೋ ಹಾಗೆ ಅಪಶಕುನ ಎದುರಾಗ್ತಿದೆ. ನಿನ್ಗೇನಾದ್ರೂ ಅರ್ಥ ಆಯ್ತಾ? ಅದೇ ಯೋಚನೆ ಮಾಡ್ತಿದ್ದೀನಿ ಪೌಡ್ರು. ನಿತ್ಯ ಯಾಗ ನಿಲ್ಲಿಸ್ಬೇಕು ಅಂದ್ರೆ, ಒಂದು, ಯಾಗದಲ್ಲಿ ಕೂತ್ಕೋಬೇಕಾಗಿರೋ ಶಾಪಗ್ರಸ್ತರು ಅಭಿ ದಿವ್ಯಾ ಕೂತ್ಕೊಳ್ದೆ ಇರೋ ಹಾಗೆ ಮಾಡಬೇಕು. 2, ಶಾಪ ಹಾಕಿರೋ ವಾರಸ್ದಾರರು ಚಾಣಕ್ಯ ಶಶಿನ ಯಾಗಕ್ಕೆ ಬರ್ದೇ ಇರೋ ಹಾಗೆ ಮಾಡಬೇಕು. ಅಭಿ ದಿವ್ಯನ ತಡೆಯೋಕೆ ನಿತ್ಯ ಕೈಯಲ್ಲಿ ಆಗಲ್ಲ ಅಂದ್ರೆ ಚಾಣಕ್ಯ ಶಶಿನ ತಡಿಬೇಕು ಅಂದ್ಕೋತಿದ್ದಾಳ? ಈ ಮನೇಲಿ ನಡೀತಿರೋ ಅಪಶಕನಗಳನ್ನ ನೋಡ್ತಿದ್ರೆ ನಿತ್ಯ ಉದ್ದೇಶ ಚಾಣಕ್ಯನ ತಡೆಯೋದೇ ಅನ್ನಿಸ್ತಿದೆ. ಅಂದ್ರೆ ಚಾಣಕ್ಯನ ಮೇಲೆ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿ ಚಾಣಕ್ಯನ ಸಾಯಿಸ್ಬಿಡ್ತಾಳ? ಏನೋ ಅವಳು ಬುದ್ಧಿ ಹೇಗಾದ್ರೂ ಬದಲಾಗ್ಬೋದು. ಜೊತೆಗೆ ಇವಾಗ ಜೈಲಲ್ಲಿ ಬೇರೆ ಇದ್ದಾಳಲ್ಲ, ಇನ್ನೂ ಕುದೀತಾ ಇರ್ತಾಳೆ. ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ರೌಡಿಗಳಿಂದ ಚಾಣಕ್ಯ ಮೇಲೆ ದಾಳಿ ಮಾಡಿಸೋದಾದ್ರೆ ನಿತ್ಯ ನಮ್ಮ ಹತ್ರ ಯಾಕೆ ಹೆಲ್ಪ್ ಕೇಳಿದ್ಲು ಅಂತ ಅದೇ ಅರ್ಥ ಆಗ್ತಿಲ್ಲ. ಚಾಣಕ್ಯಗೆ ಅಪಾಯ ಇದೆ ಅಂತ ಗೊತ್ತಾಗ್ತಿದೆ, ಆದ್ರೆ ನಿತ್ಯ ನಮ್ಮ ಹತ್ರ ಮಾಡಿಸೋ ಅಂತ ಕೆಲ್ಸ ಏನು? ಅದು ಯಾವ ಕೆಲಸ ಆಗಿದ್ರೂ ಸರಿ, ನಾವು ಮಾಡಬಾರ್ದು ಚಂದ್ರಿಕಾ. ದಿವ್ಯಾ ಅಭಿಗೆ ಗೊತ್ತಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ಆ ನಿತ್ಯ ನಮ್ಮನ್ನ ಸಾಯಿಸ್ಬಿಡ್ತಾಳೆ. ಆ ಕಡೆ ಗುಹೆ, ಈ ಕಡೆ ಹುಲಿ ತರ ಇದೆ. ಅಯ್ಯಯ್ಯೋ, ಸರಿಯಾಗಿ ಸಿಕ್ಕಾಕೊಂಡಿದ್ದೀವಿ ಚಂದ್ರಿಕಾ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅಷ್ಟಕ್ಕೂ ಚಾಣಕ್ಯ ಮೇಲೆ ನಿತ್ಯ ನಿಜವಾಗ್ಲೂ ದಾಳಿ ಮಾಡಿಸ್ತಾಳ? ಹೇಳ್ದೆ ಅಲ್ವಾ, ಇವಾಗ ನಿತ್ಯ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ ಅಂತ. ಏನ್ ನಡೆಯುತ್ತೆ ಅಂತ ನೋಡ್ಬೇಕು. ಏನಾಯ್ತ್ರಿ? ಆಗ್ಲೇ ಮಾತಾಡ್ಬೇಕಾದ್ರೆ ಮಧ್ಯದಲ್ಲೇ ಕಟ್ ಮಾಡಿದ್ರಿ. ಮತ್ತೆ ಕಾಲ್ ಮಾಡಿದ್ರೆ ಎಂಗೇಜ್ ಬರ್ತಿತ್ತು. ಭಾವ ಮನೆಗೆ ಬಂದ್ರ ಶಶಿ? ಅಣ್ಣ ಮನೆಗ್ ಬರೋದೇನು, ಹೊರಗೋಗಿದ್ದಾನೆ ಅಂತ ಹೇಳ್ದೆ ತಾನೆ. ಸಾರ್ ಇನ್ನು ಮನೆಗೆ ಬಂದಿಲ್ವಾ? ಮತ್ತೆ ಎಲ್ಲಿಗೆ ಹೋಗಿದ್ದಾರೆ? ಏನಾಯ್ತು ಕೇಶವ? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ಏನಬಿ, ಏನಾಯ್ತು? ಅದು ಏನಿಲ್ಲ ಅಜ್ಜಿ. ಹೇಳು ಅಣ್ಣ, ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ನೀನಾದ್ರೂ ಹೇಳು ಕೇಶವ. ಸಾರ್ಗೆ ಫೋನ್ ಹೋಗ್ತಿಲ್ಲ. ಎಷ್ಟು ಸರಿ ಟ್ರೈ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಅದೇನು, ಅವ್ರು ಈಗಷ್ಟೇ ಹೊರಗಡೆ ಹೋದ್ರು. ಏನ್ ಚಂದ್ರಿಕಾ, ನಮ್ಮ ಊಹೆ ನಿಜ ಆಗೋ ತರ ಇದೆ.
ಆಲ್ರೆಡಿ ನಿತ್ಯ ಚಾಣಕ್ಯನ್ ಕಿಡ್ನಾಪ್ ಮಾಡಿಸಿದಾಳ. ಹೌದು, ಅವ್ರ ಫೋನ್ ರೀಚ್ ಆಗ್ತಾ ಇಲ್ಲ. ಮೀಟಿಂಗ್ ಅಲ್ಲಿದ್ದು ಫೋನ್ ಸ್ವಿಚ್ ಆಫ್ ಮಾಡಿದಾನೇನೋ. ನೀವ್ ಯಾಕೋ ಭಯ ಪಡ್ತಿದ್ದೀರಾ? ನಿಜ ಹೇಳಿ. ಅದು ಏನಿಲ್ಲ ಶಶಿ. ಏನೋ ಇದೆ ಅಣ್ಣ, ನಾಳೆ ಯಾಗ ಮಾಡ್ತಿದೀವಿ. ಇವತ್ ಯಾಕೆ ಹೀಗೆಲ್ಲ ನಡೀತಿದೆ? ಆಗ್ಲೇ ಮನೇಲಿ ಅಪಶಕುನ ನಡೀತು. ನೀವೆಲ್ಲಿಗೂ ಹೋಗ್ ಬರ್ತಿದ್ದೀರಾ? ನಿಮ್ಗೇನೋ ಗೊತ್ತಾಗಿದೆ, ದಯವಿಟ್ಟು ಹೇಳಿ. ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಶಶಿ ಅಮ್ಮ. ದೊಡ್ಡದೋ ಚಿಕ್ಕದೋ ಹೇಳಿ, ಏನಾಯ್ತು? ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಣ್ಣ. ಹೇಳು ಅಣ್ಣ. ಶಾಸ್ತ್ರಿಗಳು ಫೋನ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಅಖಂಡ ದೀಪ ಜೋರಾಗಿ ಉರಿತಾ ಇದೆ. ಯಾಗ ನಡೆದಿರೋ ಹಾಗೆ ಶಾಪ ಅಡ್ಡಿ ಮಾಡೋ ಪ್ರಯತ್ನ ಮಾಡ್ತಿದ್ಯಂತೆ. ಅದರ ಪ್ರಕಾರ ಭಾವನೆಗೆ ಅಪಾಯ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರು.